ಗಣ್ಯರಿಗೆ ಒಟ್ಟಿಗೆ ನಾನು ಗೌರವಗಳನ್ನು ಸಮರ್ಪಿಸ್ತಾ ಸಭೆಯಲ್ಲಿ ಹಾಜರಿರುವಂತಹ ಇದು ವಿಚಾರ ಸಂಕಿರಣ ಅಂತ ಹೇಳಿದ್ರೆ ನಮ್ಮಲ್ಲಿ ವೈಚಾರಿಕತೆಯನ್ನ ಮತ್ತೆ ಚಿಂತನೆ ಮಾಡೋದನ್ನ ಹೆಚ್ಚು ಮಾಡುವಂಥದ್ದು ಅಂತಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ ಮುಖ್ಯವಾಗಿ ದಿವ್ಯ ಸಾನ್ನಿಧ್ಯದಲ್ಲಿರುವಂತಹ ಶ್ರೀ 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 ಪರಮಪೂಜ್ಯ ಶ್ರೀ ನೀಪ್ರ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಶ್ರೀ ಬೇಲಿ ಮಠ ಮಹಾಸಂಸ್ಥಾನ ಬೆಂಗಳೂರು ಅವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈಗಾಗಲೇ ತಡ ಆಗಿರೋದ್ರಿಂದ ಎಲ್ಲರಿಗೂ ಒಟ್ಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮೂಲಮ್ಮ ಅದೀಗ ಮೂಮೆಂಟ್ನ ಇದು 3ನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು. ನಾವು ಈ ನಮ್ಮ ಭಾರತದ ಒಂದು ಈ ಸಾಮಾಜಿಕ ವ್ಯವಸ್ಥೆನಲ್ಲಿ ನಾವು ಇದುವರೆಗೂ ಮಾತಾಡ್ಕೊಂಡು ಬಂದ್ವಿ, ಶೋಷಿತರು, ಶೋಷಣೆಗೆ ಒಳಗಾದವರು ಅಂತ ಹೇಳಿ. ನಮ್ಮ ಈ ವೇದಿಕೆಯಲ್ಲಿ ನೋಡಿದ್ರೆ ನಾನು ಒಬ್ಬಳೆ ಮಹಿಳೆ ಇರೋದು ಅಂತ ಹೇಳಿದ್ರೆ ಇದರ ಅರ್ಥ ಏನು, ಇಡೀ ನಮ್ಮ ಭಾರತ ಸಮುದಾಯದಲ್ಲೇನೆ ಅತಿ ಹೆಚ್ಚು ಶೋಷಣೆಗೆ ಎಲ್ಲ ಜಾತಿ ವರ್ಗ ಧರ್ಮಗಳನ್ನೆಲ್ಲ ಇದರಲ್ಲೂ ತಗೊಂಡ್ರೆ ಮೊದಲ ಶೋಷಿತರು, ಮೊದಲ ತುಳಿತಕ್ಕೊಳಗಾದವಳು ಹೆಣ್ಣು. ಅದನ್ನು ನಾನು ಪ್ರತಿನಿಧಿಸ್ತಾ ಈ ವೇದಿಕೆಯಲ್ಲಿ ಅದಕ್ಕೆ ಒಂದು ಪ್ರತಿನಿಧಿಯಾಗಿ ಇದ್ದೀನಿ. ನನ್ನ ಒಂದು ಮಾತು ಏನು ಅಂತ ಹೇಳಿದ್ರೆ, ನಾವೆಲ್ಲ ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಎಲ್ಲ ಬಗೆಯಲ್ಲೂ ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗ್ಬೇಕು ಅಂತಿದ್ದೀವಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅಂತ ಅನ್ನೋದನ್ನ ನಾವು ಪ್ರಶ್ನಿಸ್ಬೇಕು. ನಮ್ಗೆ ಸಂವಿಧಾನ ಬಂತು, ಹೌದು, ಆ ಸಂವಿಧಾನದ ಕಾರಣಕ್ಕಾಗಿ ನಮ್ಗೆ ಬಲ ಬಂದಿದೆ, ಒಂದು ಧ್ವನಿ ಬಂದಿದೆ. ಸಂವಿಧಾನ ಅಂದ್ರೆ ಏನೂ ಅಲ್ಲ, ಅದು ನನ್ನ ಧ್ವನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಧ್ವನಿಯನ್ನ ಕೊಟ್ಟಂತಹ ಅಂಬೇಡ್ಕರ್ ಅವರು ಮತ್ತೆ ಅದಕ್ಕೆ ಕಾರಣಕರ್ತರಾದಂತಹ ಎಲ್ಲಾ ಮಹಾನುಭಾವರು, ಬಸವಣ್ಣನಿಂದ ಹಿಡಿದು ಬುದ್ಧನಿಂದ ಹಿಡಿದು ಎಲ್ಲ ಮಹಾನುಭಾವರಿಗೆ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತಾ, ಮಹಾತ್ಮ ಗಾಂಧೀಜಿ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತಾ ಅವರು ಇವಾಗ ನೋಡಿ ನಾವೇನ್ ಹೇಳ್ತೀವಿ, ಈಗ ಬುದ್ಧ ಯಾವುದೇ ರೀತಿಯ ಶೋಷಣೆಗೆ ಒಳಗಾದಂತ ಸಮುದಾಯದಿಂದ ಬಂದಿರಲಿಲ್ಲ, ಮಹಾರಾಜನ ಮಗ ಆಗಿದ್ರು, ಆತ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸುವಂತ ಚಕ್ರವರ್ತಿ ಆಗಬಹುದಾಗಿತ್ತು. ಆದ್ರೆ ಅವರು ಅನುಭವಿಸಿದ್ರು, ಸಮಾಜದಲ್ಲಿ ಏನು ಶೋಷಣೆ ಆಗ್ತಾ ಇದೆ, ಕಷ್ಟದ ಏನಿದೆ ಅನ್ನೋದನ್ನ ಅವರು ಸ್ವತಃ ಅನುಭವಿಸ್ಕೊಂಡ್ರು. ಅಂದ್ರೆ ಅದನ್ನ ಚಿಂತನೆ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತು ಏನು ಅಂತ ಹೇಳಿ. ಬಸವಣ್ಣನವರು ಕೂಡ ಅದೇ ಹಾದಿನಲ್ಲಿ ಯೋಚನೆ ಮಾಡಿ ಬಂದಂತವ್ರು. ಹೀಗಾಗಿ ಅವರಿಗೆ ಪ್ರಪಂಚಕ್ಕೆ ಒಂದು ಬೆಳಕನ್ನ ಕಾಣಿಸುವಂತ ಒಂದು ಶಕ್ತಿ ಇತ್ತು ಅವರಲ್ಲಿ, ಆ ದಿವ್ಯ ಜ್ಞಾನ ಬಂತಲ್ಲ. ಹಾಗಾಗಿ ಅವರು ಇಡೀ ಸಮಾಜವನ್ನ ಸುಧಾರಿಸಬೇಕು ಅಂತ ಅವರವರ ಕಾಲಮಾನದಲ್ಲಿ ಎಷ್ಟೆಲ್ಲ ಸಾಧ್ಯತೆ ಇದೆ ಅಷ್ಟೆಲ್ಲ ಅವರು ಎಫರ್ಟ್ ಅನ್ನು ಹಾಕಿದ್ರು. ಅದನ್ನ ಹೊಸ ಮಾರ್ಗದಲ್ಲಿ ನಡೆಸ್ಕೊಡ್ಲಿಕ್ಕೆ ಅವರದೇ ಆದ ರೀತಿಯಲ್ಲಿ ಸಂಘಟಿತರಾದ್ರು, ಒಂದು ಹೊಸ ಹೊಳಪುಗಳನ್ನ ಕೊಡ್ತಾ ಹೋದ್ರು. ಆ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಈ ದಿನ. ಮತ್ತೆ ಈಗ ಬಹಳಷ್ಟು ಸುಧಾರಣೆ ಆಗಿದೆ, ಆದ್ರೂ ಆ ನೋವುಗಳ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಕುತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ಬೇಕು. ಆ ಒಂದು ಕಾರಣಕ್ಕಾಗಿ ವಿಚಾರ ಸಂಕಿರಣ ಇಟ್ಟಿದ್ದಾರೆ. ಆದ್ರೆ ಬೇಜಾರಂತ ಏನ್ ಹೇಳಿದ್ರೆ, ವಿಚಾರ ಸಂಕಿರಣದಲ್ಲಿ ಯಾರು ಈಗೆಲ್ಲ ಮಹಾಸ್ವಾಮೀಜಿ ಅವ್ರು ಮಾತಾಡಿದ್ರು, ನಮ್ಮ ಮೂರ್ತಿ ಸರ್ ಮಾತಾಡಿದ್ರು, ಮತ್ತೆ ನಿತ್ಯ ಮುಖ್ಯಮಂತ್ರಿಗಳವರು ನಮ್ಮ ರಾಜ್ಯದ್ದು ಅವ್ರು ಮಾತಾಡಿದ್ರು, ಎಷ್ಟು ಚಂದ ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಹೊಳಪುಗಳನ್ನ ನೀಡಿದ್ರು. ಅದು ಯಾರಲ್ಲಿ ಮಂಥನ ಆಗ್ಬೇಕು, ಅದೆಲ್ಲ ಎದೆಗೆ ಇಳಿಸ್ಕೋಬೇಕಾದವ್ರು ಯಾರು? ಈ ಯುವ ಸಮುದಾಯ. ಯಾಕೆಂದ್ರೆ ಭವಿಷ್ಯ ಅಂತಾನೆ ಹೇಳೋದು ಅವ್ರನ್ನ. ಆ ಯುವ ಸಮುದಾಯ ಎಷ್ಟಿದ್ದೀವಿ ನಾವಿಲ್ಲಿ, ಎಷ್ಟಿದ್ದಾರೆ? ಇಂಥ ವಿಚಾರ ಸಂಕಿರಣಗಳು, ಇಂಥ ಚರ್ಚೆಗಳು ಶಾಲಾ ಮತ್ತು ಕಾಲೇಜುಗಳ ಮಟ್ಟದಲ್ಲಾಗಬೇಕು. ಈಗ ಹೇಳಿದ್ರು, ಒಂದು ಮಕ್ಕಳುಗಳಿಗೆ ನಾವು ಸಂವಿಧಾನದ ಬಗ್ಗೆ ಮಾತೇ ಆಡೋದಿಲ್ಲ ಅಂತ ಹೇಳಿ ಸಂವಿಧಾನದ ಪೀಠಿಕೆಗಳನ್ನ ಓದಿಸ್ತಾ ಇದ್ದಾರೆ ಅಷ್ಟೇ. ಅದನ್ನ ಅರಿವು ಮಾಡಿಸೋದು ಹೇಗೆ, ಅದನ್ನ ಪಠ್ಯ ಪುಸ್ತಕಗಳಲ್ಲಿ ತರೋದು ಹೇಗೆ, ಅವರಲ್ಲಿ ಜಾತಿ ಭೇದ ಭಾವಗಳು ಮತ್ತೆ ವರ್ಗ ವ್ಯವಸ್ಥೆಗಳ ಬಗ್ಗೆ ಅರಿವು ಮೂಡಿಸ್ಬಿಟ್ಟು ಇದೆಲ್ಲ ಸಮಾಜದ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಜಾಗೃತಿ ಮೂಡಿಸುವಂತ ರೀತಿಯ ಪಠ್ಯಗಳನ್ನು ರಚನೆ ಮಾಡಬೇಕು. ಅಂತ ಸಂಸ್ಕೃತಿಯನ್ನ ನಾವು ಬೆಳೆಸ್ಬೇಕು, ಅಂತ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ನಾವು ಈಗ ತುಳಿತರ ಹಾದಿ ಖಂಡಿತ ಯಶಸ್ಸಿನ ಹಾದಿ ಅಲ್ಲ. ಏಕೆಂದ್ರೆ ಇದು ಪ್ರತಿನಿತ್ಯ ಅನುಭವಿಸಿ ನೋಡ್ತಾ ಇರುವಂತದ್ದು. ಈ ವಿಚಾರ ಸಂಕಿರಣ ಬೇರೆ ರೀತಿ ಆಗ್ಬೇಕು. ಇದು ಮುಟ್ಟುವವರನ್ನ ಮುಟ್ಟಬೇಕು ಸರ್ಕಾರಕ್ಕೆ. ಏಕೆಂದ್ರೆ ಬದಲಾವಣೆ ತರುವ ಶಕ್ತಿ ಇರೋದೇ ಆಡಳಿತ ಯಂತ್ರಕ್ಕೆ.